ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಫ್ಲಾಟ್ ಖರೀದಿ ಮಾಡುವಂಥವರು ಎಚ್ಚರ ವಹಿಸಲೇಬೇಕು. ಜನರಿಗೆ ನ್ಯಾಯ ಒದಗಿಸುವಂಥ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿ ವಂಚನೆ ಆಗ್ತಾ ಇದೆ. ರಿಯಲ್ ಎಸ್ಟೇಟ್ ಕಡೆಯಿಂದ 28 ಲಕ್ಷ ಕೊಟ್ಟು ಫ್ಲಾಟ್ ಖರೀದಿಸಿದಂಥ ಡಿಸಿಪಿ ವಿಸಿ ಗೋಪಾಲ್ ರೆಡ್ಡಿ ಬ್ಯಾಂಕಿನ ಸಾಲದಲ್ಲಿದ್ದ ವಿಚಾರ ಮರೆಮಾಚಿ ಫ್ಲಾಟ್ ಮಾರಾಟ ಮಾಡಿದ್ದಾರೆ. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಹರಾಜಿನಲ್ಲಿ ಮನೆ ಖರೀದಿ ಮಾಡಿದ್ರು. ಡಿಸಿಪಿ ಹರಾಜಿಗೆ ಬಂದಿತ್ತು ಫೈನಾನ್ಸ್ ಮೂಲಕ, ಅದರ ಮೇಲೆ ಸಾಲ ಇರೋದನ್ನು ಮುಚ್ಚಿಟ್ಟಿದ್ರು. ಫ್ಲಾಟ್ ಖರೀದಿಸಿದ್ರು ಕೂಡ ದಾಖಲೆ ನೀಡದೇ ವಂಚನೆ ಮಾಡಿರುವಂಥ ಆರೋಪಿ. ಈಗ 28 ಲಕ್ಷನೂ ಇಲ್ಲ, ಖರೀದಿ ಮಾಡಿದಂಥ ಫ್ಲಾಟೂ ಇಲ್ಲ. ಡಿಸಿಪಿ ಕಂಗಾಲಾಗಿದ್ದಾರೆ. ಸಶಸ್ತ್ರ ಮೀಸಲು ಪಡೆಯ ಪಶ್ಚಿಮ ವಿಭಾಗದ ಡಿಸಿಪಿ ವಿಸಿ ಗೋಪಾಲ ರೆಡ್ಡಿ. ನೋಡಿ, ಗೋಪಾಲ್ ರೆಡ್ಡಿ ಅವರು ಪೊಲೀಸ್ ಅಧಿಕಾರಿಯಾಗಿದ್ದಾರೆ, ಡಿಸಿಪಿ ಆಗಿದ್ದಾರೆ. ಅಂಥವ್ರಿಗೇನೆ ಇಲ್ಲಿ ಮೋಸ ಮಾಡಲಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಅದರದೊಂದು ದೊಡ್ಡ ಮಾಫಿಯಾ ಅದು. ಯಾರು ಯಾವಾಗ ಎಲ್ಲಿ ಖರೀದಿ ಮಾಡಿರ್ತಾರೋ ಗೊತ್ತಿಲ್ಲ, ಯಾರು ಯಾವ ಜಮೀನಿಗೆ ಬೇಲಿ ಹಾಕ್ತಾರೋ ಗೊತ್ತಿಲ್ಲ. ಇದೀಗ ಫ್ಲ್ಯಾಟ್ಗೆ ತೆಗೆಯೋ ಹಂಗೆ ಆಗಿದೆ. ಹರಾಜಿಗೆ ಬಂದಿದ್ದಂಥ ಫ್ಲ್ಯಾಟ್ ಇದು. ಹರಾಜಿಗೆ ಬಂದಿದ್ದಂಥ ಫ್ಲ್ಯಾಟನ್ನು 28 ಲಕ್ಷ ರೂಪಾಯಿ ಕೊಟ್ಟು ಜನ ಸ್ಮಾಲ್ ಫೈನಾನ್ಸ್ ಕಂಪನಿ ಮೂಲಕ ಖರೀದಿ ಮಾಡಿದರು. ಬಟ್ ಅದರ ಮೇಲೆ ಸಾಲ ಇತ್ತು. ಸಾಲ ಇದೆ ಅಂದರೆ ಇವರಿಗೆ ಪ್ರಾಪರ್ಟಿನ ಹ್ಯಾಂಡ್ ಓವರ್ ಮಾಡೋದಿಲ್ಲ, ಕೀ ಕೊಡೋದಿಲ್ಲ. ಆ ಕಡೆ ಹಣ ಇಲ್ಲ, ಈ ಕಡೆ ಫ್ಲ್ಯಾಟ್ ಇಲ್ಲ. ನೋಡಿ, ಪೊಲೀಸ್ ಅಧಿಕಾರಿಗೆ ವಂಚನೆ ಮಾಡಿದ್ದಂದರೆ ಸಾಮಾನ್ಯ ಜನರ ಕಥೆ ಏನು? ಜನ ಸ್ಮಾಲ್ ಬ್ಯಾಂಕ್ ಸಹಕಾರ ಸಂಘ ಎರಡರಲ್ಲೂ ಕೂಡ ಸಾಲ ಇದೆ. ಜನ ಸ್ಮಾಲ್ ಬ್ಯಾಂಕ್ಗೆ 28 ಲಕ್ಷ ನೀಡಿ ಖರೀದಿ ಮಾಡಿದ್ರು ಡಿಸಿಪಿ. ಇನ್ನೊಂದು ಕಡೆ ಕೋಆಪರೇಟಿವ್ ಸೊಸೈಟಿಯಲ್ಲೂ ಕೂಡ ಅದರ ಮೇಲೆ ಸಾಲ ಇತ್ತು, ಅದನ್ನು ಗಮನಿಸಿಲ್ಲ. ಉತ್ತರ ಹಳ್ಳಿಯ ಕಗಲಿಪುರದ ಶಂಕರ ಮೆಡೋಸ್ ಅಪಾರ್ಟ್ಮೆಂಟ್ 2023 ಜುಲೈ 6ನೇ ಮಹಡಿಯಲ್ಲಿ, ಅಂದರೆ ಜುಲೈನಲ್ಲಿ 6ನೇ ಮಹಡಿಯಲ್ಲಿ ಫ್ಲ್ಯಾಟ್ ಖರೀದಿ ಮಾಡಿದ್ರು. ಆದರೆ ಏಕಾಏಕಿ ಸ್ವರ್ಣ ಭಾರತಿ ಸಹಕಾರ ಬ್ಯಾಂಕಿನಿಂದ ಜಪ್ತಿಯಾಗಿದೆ. ಫ್ಲ್ಯಾಟ್ ಮೇಲಿನ ಸಾಲ ಮರುಪಾವತಿಯಾಗಿಲ್ಲ ಅಂತ ಹೇಳಿ ಫ್ಲ್ಯಾಟ್ ಜಪ್ತಿಯಾಗಿದೆ. ನ್ಯಾಯಾಲಯದ ಆದೇಶದ ಮೇರೆಗೆ ಫ್ಲ್ಯಾಟನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಸಿಸಿಬಿ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ ಡಿಸಿಪಿ ವಿಸಿ ಗೋಪಾಲ್ ರೆಡ್ಡಿ.